ಆತ್ಮೀಯರೇ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಡಾಕ್ಟರ್ ಸಪಾಟ ಸ್ಕಿನ್ ಲೋಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಅನಿಸಿದ್ರೆ, ಈಗಾಗಲೇ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಯಾವುದ್ರ ಬಗ್ಗೆ ಅಂತಂದರೆ ಈ ಡಾಕ್ಟರ್ ಸಪಾಟ್ ಸ್ಕಿನ್ ಕ್ರೀಮ್ ಬಗ್ಗೆ ಮಾಡಿದ್ದೇನೆ. ಸೊ ಅದೇ ರೀತಿ ಇದಕ್ಕೂ ಸಹ ಏನು ಮಾಡುತ್ತೆ, ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ, ಯಾವ ರೀತಿ ಅದು ಏನೇ ಯೂಸಸ್ ಬೆನಿಫಿಟ್ಸ್ ಎಲ್ಲ ಹೇಳಿದ್ದೇನಲ್ಲ. ಸೊ ಅದೇ ರೀತಿ ಇದು ಕೂಡ ಏನಾಗುತ್ತೆ, ಒಂದು ಯೂಸ್ ಆಗ್ತಾ ಹೋಗುತ್ತೆ ನಿಮಗೆ, ಒಂದು ಸೇಮ್ ರೀತಿ ಕೆಲಸ ಮಾಡಿ. ಆದರೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಈ ಒಂದು ಪ್ಯಾಕೇಜಿಂಗ್ ಬಂದ್ಬಿಟ್ಟು ನನ್ನ ಕಡೆ ಎರಡು ಪ್ಯಾಕೇಜಿಂಗ್ ಅದಾವೆ. ಅಂದರೆ ಎರಡು ಸಿಗ್ತೈತೆ ನಿಮ್ಗೆ. ಅಂದ್ರೆ ನಿಮ್ಗೆ ಅಂದರೆ ಇದು 12 ml ಮತ್ತು ನಿಮಗೆ ಕಾಣ್ತಿದೆ ಅಂತ ಅನ್ಕೊತೀನಿ. 12 ml 24 ml. ನಿಮಗೆ 24 mlಗೆ 60 ರೂಪಾಯಿ ಬಿದ್ದರೆ 12 mlಗೆ ನಿಮಗೆ 35 ರೂಪೀಸ್ ಇದರ ಪ್ಯಾಕೇಜಿಂಗ್ ಸಿಗುತ್ತೆ. ನಿಮಗೆ ದೊಡ್ಡ ತೋದ ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬರೋದ್ರಿಂದ ಕಡಿಮೆ ಒಂದು ಎಷ್ಟು 10 ರೂಪಾಯಿ ನಿಮಗೆ ಉಳಿತೈತೆ ದೊಡ್ಡದು ತೆಗೆದುಕೊಳ್ಳೋದ್ರಿಂದ. ಸೊ ನೀವು ದೊಡ್ಡದಕ್ಕೆ ಹೋಗೋದು ಉತ್ತಮ ಅಂತ ಹೇಳ್ತೇನೆ ಸ್ನೇಹಿತರೆ. ಇದರ ಒಂದು ಕಾಂಪೋಸಿಷನ್ ಬಂದ್ಬಿಟ್ಟು ಇದರಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ, ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ 9% ವೇಟ್ ಬೈ ವ್ಯಾಲ್ಯೂಮ್ ಇದೆ. ಲೋಬಾನಪಹಾಲ್ ಬೆಂಜೋಯಿಕ್ ಆ್ಯಸಿಡ್ 2% ವೇಟ್ ಬೈ ವ್ಯಾಲ್ಯೂಮ್, ಮತ್ತು ಮಂಜಿಸ್ಟಾ 2% ವೇಟ್ ಬೈ ವ್ಯಾಲ್ಯೂಮ್, ಆಲ್ಕೋಹಾಲ್ 84 to 87% ವ್ಯಾಲ್ಯೂಮ್ ಬೈ ವ್ಯಾಲ್ಯೂಮ್. ಇದರ ಒಂದು ಕಾಂಪೋಸಿಷನ್ಸ್ ಇದೆ. ಇದರಲ್ಲಿ ಒಂದು ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಅನ್ನುವಂಥ ಇದೊಂದು ಆಯುರ್ವೇದಿಕ್ ಮೆಡಿಸಿನ್ ಆಗಿರೋದ್ರಿಂದ, ಇದೊಂದು ಕೂಡ ಆಯುರ್ವೇದಿಕ್ ಮೆಡಿಸಿನ್. ಅದರ ಒಂದು ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಇದು ಇಂಗ್ಲೀಷ್ ಮೆಡಿಸಿನ್ ಆಗಿರೋದ್ರಿಂದ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಇದು ಆ್ಯಂಟಿ ಫಂಗಲ್ ಮತ್ತು ಕೆರಾಟೋಲೈಟಿಕ್ಸ್ ಪ್ರಾಪರ್ಟೀಸ್ ಆಗಿ ಈ ಒಂದು ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಕೆಲಸ ಮಾಡುತ್ತೆ. ಇದೇನು ಮಾಡುತ್ತೆ ಅಂತಂದ್ರೆ, ಒಂದು ಪ್ಯಾರಾಸೈಟ್ಸ್ ಮತ್ತು ಈ ವಾರ್ಮ್ಸ್ ಇರ್ತಾವಲ್ಲ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ಡಿಸ್ಟ್ರಾಯ್ ಮಾಡೋದ್ರ ಜೊತೆಗೆ ಏನು ಮಾಡೋದು, ಇಮಿಡಿಯೇಟ್ಲಿ ಏನು ಮಾಡುತ್ತಾ ನಿಮ್ಮ ಅದು ಏನು ಫಂಗಲ್ ಇನ್ಫೆಕ್ಷನ್ ಆಗಿರ್ತಲ್ಲ, ಇಮಿಡಿಯೇಟ್ಲಿ ಏನು ಮಾಡ್ತದೆ ಕಡಿಮೆ ಮಾಡುತ್ತೆ. ಈ ರೀತಿಯಾಗಿ ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಕೆಲಸ ಮಾಡುತ್ತೆ. ಮತ್ತು ಇದರ ಕಲರ್ ಬಂದ್ಬಿಟ್ಟು ಚಾಕ್ಲೇಟ್ ಬ್ರೌನ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದು ಒಟ್ಟಾರೆಗೆ ನಾವು ಇದಕ್ಕೆಲ್ಲ ಬೆನಿಫಿಟ್ಸ್, ಇದಕ್ಕೆಲ್ಲ ಯೂಸ್ ನೋಡೋದಾದ್ರೆ ಸ್ನೇಹಿತರೆ, ಅವರೇ ಒಂದು ಬಾಕ್ಸ್ ಮೇಲೆ ಕೊಟ್ಟಿದ್ದಾರೆ. ಲೋಷನ್, ಇಚಿಂಗ್, ಇಜಿಮಾ, ರಿಂಗ್ ವರ್ಮ್. ಸೊ ಇಷ್ಟೆಲ್ಲ ಇದಕ್ಕೆಲ್ಲ, ಮತ್ತು ಫಂಗಲ್ ಇನ್ಫೆಕ್ಷನ್ ಕೂಡ ಇದೊಂದು ಕೆಲಸ ಮಾಡ್ತಾರೆ, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಇದರ ಒಂದು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ಹೇಳ್ತೀನಿ. ಮೊದಲಿಗೆ ಏನು ಮಾಡ್ಬೇಕಂತಂದ್ರೆ, ನೀವು ಅಪ್ಲೈ ಮಾಡ್ಕೋವಂಥ ಜಾಗ ಇದೆಯಲ್ಲ ಅದನ್ನು ನೀವು ಕ್ಲೀನಾಗಿ ಮಾಡ್ಕೋಬೇಕಾಗತ್ತೆ. ಎದ್ರ ಒಂದು ವಾಟರ್, ಒಂದು ಬೆಚ್ಚಗೆ ನೀರು ತೆಗೆದುಕೊಂಡು ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಏರಿಯಾ ಕ್ಲೀನ್ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ, ನೀವೊಂದು ಕಾಟನ್ ಇರುತ್ತಲ್ಲ, ಆ ಒಂದು ಕಾಟನ್ ತೆಗೆದುಕೊಂಡು ಲೋಷನ್ ಇದರಲ್ಲಿ ನೀವು ಕಾಟನ್, ಇಷ್ಟು ಕಾಟನ್ ತೆಗೆದುಕೊಂಡು ಇದರಲ್ಲಿ ಎದ್ದು, ಸೊ ನೀವೇನು ಮಾಡ್ಬೇಕಂದ್ರೆ, ನಿಮ್ಮ ಆ ಒಂದು ಏರಿಯಾಗೆ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಮಾಡ್ಕೊತ ಹೋದ್ರಲ್ಲ ನಿಮ್ಗೆ ಏನಾಗುತ್ತೆ, ಒಂದು ಡಿಸೀಸಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಬೆನಿಫಿಟ್ ಯೂಸಸ್ ಗೊತ್ತೈತೆ ಯಾವ ರೀತಿ ಯೂಸ್ ಮಾಡ್ಬೇಕಂತ. ಇವಾಗ ಏನು ಪ್ರಿಕಾಷನ್ಸ್ ಅಂದರೆ ವಾರ್ನಿಂಗ್ಸ್ ನೋಡೋದಾಗ್ತದೆ, ಫಾರ್ ಎಕ್ಸ್ಟರ್ನಲಿ ಯೂಸ್ ಓನ್ಲಿ. ಇದು ಯಾವುದೇ ಕಾರಣಕ್ಕೂ ನೀವು ಕುಡಿಯೋ ಹಾಗಿಲ್ಲ, ಬರೀ ಎಕ್ಸ್ಟರ್ನಲಿ ಯೂಸ್ ಓನ್ಲಿ. ಮತ್ತು ಇದು ನಾಟ್ ಫಾರ್ ಟೆಂಡರ್ ಸ್ಕಿನ್ ಅಂತಂದರೆ, ನಾಟ್ ಚಿಲ್ಡ್ರನ್ಸಿಸ್ ಕೊಡೋಂಗಿಲ್ಲ. ಸ್ಟೋರ್ ಇನ್ ಕೂಲ್ ಆ್ಯಂಡ್ ಡ್ರೈ ಪ್ಲೇಸಸ್, ಕೀಪ್ ಅವೇ ಫ್ರಮ್ ದ ಡೈರೆಕ್ಟ್ ಸನ್ಲೈಟ್. ಸೊ ಇಷ್ಟಿದರ ವಾರ್ನಿಂಗ್ಸ್ ಅದಾವೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ನಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋ ನಮಗೆ ಏನಾದರೂ ಮತ್ತೆ ಮಾಹಿತಿ ಬೇಕಪ್ಪ, ಏನಾದರೂ ಡೌಟ್ಗಳಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.